ಲೋಕಸಭಾ ಚುನಾವಣೆಯ ವೇಳೆ ಇಡೀ ದೇಶದೆಲ್ಲೆಡೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಸುತ್ತಾಡಿದ್ದ ಮೋದಿಯವರು ದೆಹಲಿಯಿಂದ ಕೇವಲ 2,500 ಕಿಲೋಮೀಟರ್ ದೂರ ಇರುವ ಮತ್ತು 2.5 ತಾಸುಗಳ ವಿಮಾನ ಪ್ರಯಾಣ ಅವಧಿ ತಗಲುವ ಮಣಿಪುರಕ್ಕೆ ಮಾತ್ರ ಕಾಲಿಡುವ ಧೈರ್ಯ ಮಾಡಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಕೇವಲ ವಿಡಿಯೋ ಸಂದೇಶದ ಮೂಲಕ ಮಣಿಪುರದ ಜನತೆಯ ಮತಯಾಚನೆ ಮಾಡಿದರು. 56 ಇಂಚಿನ ಎದೆಗಾರಿಕೆ ತಮ್ಮದೆಂದು ಹೇಳಿಕೊಳ್ಳುವ ನಮ್ಮ ಪ್ರಧಾನಿ ನಿಜಕ್ಕೂ ಅಷ್ಟೊಂದು ಪುಕ್ಕಲರೇ? ಜಾರ್ಖಂಡ್ ಬುಡಕಟ್ಟು ಜನರ ಬಗ್ಗೆ ಇಷ್ಟೊಂದು ಮಮತೆ ತೋರುವ ಮೋದಿಯವರಿಗೆ ಮಣಿಪುರದ ಬುಡಕಟ್ಟು ಜನರ ಮೇಲೆ ಯಾಕಿಷ್ಟು ಸಿಟ್ಟು ಎಂಬ ಪ್ರಶ್ನೆಗೆ ಅವರು ಉತ್ತರಿಸಬೇಕಿದೆ. ನಮಸ್ಕಾರ ವೀಕ್ಷಕರೇ, ಕಳೆದ 1.5 ವರ್ಷಗಳಲ್ಲಿ ನಾವೆಲ್ಲ ಮಣಿಪುರವೆಂಬ ಪುಟ್ಟ ರಾಜ್ಯದ ಬಗ್ಗೆ ಅತಿ ಹೆಚ್ಚು ಬಾರಿ ಮಾತನಾಡಿದ್ದೇವೆ. ಅದು ಎರಡೇ ವಿಷಯದ ಬಗ್ಗೆ, ಒಂದು ಜನಾಂಗೀಯ ಹಿಂಸಾಚಾರ, ಮತ್ತೊಂದು ಮಹಿಳೆಯರ ಮೇಲೆ ನಡೆಯುತ್ತಿರುವ ಲೈಂಗಿಕ ದೌರ್ಜನ್ಯ. ಒಕ್ಕೂಟ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮಾತ್ರ ಈ ಸುದ್ದಿ ಮುಟ್ಟುತ್ತಿಲ್ಲ. ಅವರಿಗೆ ರಾಜ್ಯಗಳನ್ನು ಗೆಲ್ಲುವ ಹುಮ್ಮಸ್ಸಿನಲ್ಲಿ ಈ ದೇಶದ ರಾಜ್ಯವೊಂದು ಹೊತ್ತಿ ಉರಿಯುತ್ತಿರುವುದು ಆಘಾತಕಾರಿ ಅನಿಸಿಯೇ ಇಲ್ಲ. ಹಾಗಾಗಿ ಈ ದೇಶದ ಪ್ರಜ್ಞಾವಂತ ಸತ್ಪ್ರಜೆಗಳು ಅಧಿಕಾರದ ಮದದಲ್ಲಿ ಮೆರೆಯುತ್ತಿರುವವರ ಕಾಲರ್ ಜಗ್ಗಿ ಹೇಳಬೇಕಿದೆ, ಸ್ವಾಮಿ, ಮಣಿಪುರದಲ್ಲಿ ಭೀಕರವಾಗಿ ಕೊಲೆಯಾಗುತ್ತಿರುವವರು, ಮನೆ ಮಠ ಕಳೆದುಕೊಳ್ಳುತ್ತಿರುವವರು ಈ ದೇಶದ ಪ್ರಜೆಗಳು, ಬುಡಕಟ್ಟು ಜನರು, ಮಿಗಿಲಾಗಿ ಅವರೂ ನಮ್ಮಂತೆ ಮನುಷ್ಯರು ಎಂದು ಸಾರಿ ಸಾರಿ ಹೇಳಬೇಕಿದೆ. ಅದು ಯಾವುದೇ ಪಕ್ಷದ ಸರ್ಕಾರ ಇರಲಿ, ಮೊದಲು ತಮ್ಮ ಪ್ರಜೆಗಳ ಪ್ರಾಣ ರಕ್ಷಣೆ ಸರ್ಕಾರವೊಂದರ ಆದ್ಯ ಕರ್ತವ್ಯ ಎಂದು ಕಿವಿ ಹಿಂಡಿ ಹೇಳಬೇಕಿದೆ. ಆ ಕೆಲಸವನ್ನು ಯಾವುದೇ ಅಧಿಕಾರವಿಲ್ಲದ ನಮ್ಮಂತಹ ಜನರೇ ಮಾಡಬೇಕಿದೆ. ಕಳೆದ ಶುಕ್ರವಾರವಷ್ಟೇ ಜಾರ್ಖಂಡ್ನ ಬುಡಕಟ್ಟು ಜನಾಂಗದ ನಾಯಕ ಬಿರ್ಸಾ ಮುಂಡಾ ಅವರ ಜಯಂತಿಯ ಪ್ರಯುಕ್ತ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ದೇಶದ ಎಲ್ಲ ಭಾಷಾ ಪತ್ರಿಕೆಗಳಿಗೆ ಇಡೀ ಪುಟದ ಜಾಹೀರಾತು ನೀಡಿದೆ. ಪ್ರಧಾನಿಯವರು ಬಿರ್ಸಾ ಮುಂಡಾನ ಪ್ರತಿಮೆಗೆ ಶಿರವಾಗಿ ನಮಿಸುತ್ತಿರುವ ಆಕರ್ಷಕ ಚಿತ್ರ ಜಾಹೀರಾತಿನಲ್ಲಿ ಎದ್ದು ಕಾಣುವಂತಿತ್ತು. ಅತ್ತ ಮಣಿಪುರ ಹಿಂಸಾಚಾರದಲ್ಲಿ ನಲುಗುತ್ತಿದೆ. ಅಲ್ಲಿನ ನಾಗಾ ಮತ್ತು ಕುಕಿ ಬುಡಕಟ್ಟು ಸಮುದಾಯದ ಮಾರಣ ಹೋಮ ನಡೆಯುತ್ತಿದೆ. ಅಲ್ಲಿ ಬಿಜೆಪಿ ಸರ್ಕಾರವೇ ಇದೆ, ಕೇಂದ್ರದಲ್ಲೂ ಬಿಜೆಪಿ ಇದೆ. ಡಬಲ್ ಎಂಜಿನ್ ಸರ್ಕಾರ 1.5 ವರ್ಷದಿಂದ ಮಣಿಪುರದಲ್ಲಿ ಕೆಟ್ಟು ನಿಂತಿದೆ. ಮೋದಿಯವರು ನಿರಂತರವಾಗಿ ಬೇರೆ ಬೇರೆ ರಾಜ್ಯಗಳ ಚುನಾವಣಾ ಪ್ರಚಾರ, ಅದು ಬಿಟ್ಟರೆ ವಿದೇಶ ಪ್ರವಾಸದಲ್ಲಿ ಮಗ್ನರಾಗುತ್ತಿದ್ದಾರೆ. ಅವರಿಗೆ ಮಣಿಪುರವೆಂಬುದು ನಮ್ಮದೇ ದೇಶದ ಒಂದು ರಾಜ್ಯ ಎಂದು ನೆನಪಿಸುವ ಕೆಲಸ ತುರ್ತಾಗಿ ಆಗಬೇಕಿದೆ. ಜಾರ್ಖಂಡ್ನಲ್ಲಿ ನವೆಂಬರ್ 20ರಂದು 2ನೇ ಹಂತದ ಮತದಾನ ನಡೆಯಲಿದೆ. ಈ ಮಧ್ಯೆ 24,000 ಕೋಟಿಯ ಯೋಜನೆಗಳಿಗೆ ಶನಿವಾರವಷ್ಟೇ ಮೋದಿಯವರು ಚಾಲನೆ ನೀಡಿದ್ದಾರೆ. ಅದೇ ಹೊತ್ತಲ್ಲಿ ಮಣಿಪುರಕ್ಕೆ ಬೆಂಕಿ ಬಿದ್ದಿದೆ. ಜನಾಂಗೀಯ ಹಿಂಸಾಚಾರ ತಾರಕಕ್ಕೇರಿದೆ. ಕೈಕಾಲು ಕತ್ತರಿಸಿದ ಸ್ಥಿತಿಯಲ್ಲಿ ಶವಗಳು ಪತ್ತೆಯಾಗುತ್ತಿವೆ. ಜಾರ್ಖಂಡ್ ಬುಡಕಟ್ಟು ಜನರ ಬಗ್ಗೆ ಇಷ್ಟೊಂದು ಮಮತೆ ತೋರುವ ಮೋದಿಯವರಿಗೆ ಮಣಿಪುರದ ಬುಡಕಟ್ಟು ಜನರ ಮೇಲೆ ಯಾಕಿಷ್ಟು ಸಿಟ್ಟು ಎಂಬ ಪ್ರಶ್ನೆಗೆ ಅವರು ಉತ್ತರಿಸಬೇಕಿದೆ. 1.5 ವರ್ಷಗಳಿಂದ ಮಣಿಪುರದಲ್ಲಿ ಜನಾಂಗೀಯ ಸಂಘರ್ಷ ನಡೆಯುತ್ತಿದೆ. ಬುಡಕಟ್ಟು ಜನರ ಕೈಕಾಲು ಕತ್ತರಿಸಿ ಭೀಕರವಾಗಿ ಕೊಂದು ಹಾಕಲಾಗುತ್ತಿದೆ. ಮಹಿಳೆಯರನ್ನು ಬೆತ್ತಲಗೊಳಿಸಿ ಸಾಮೂಹಿಕ ಅತ್ಯಾಚಾರಗೈದು ಸುಟ್ಟು ಹಾಕಲಾಗುತ್ತಿದೆ. ಆದರೆ ವಿದೇಶಗಳನ್ನೆಲ್ಲ ಸುತ್ತಿ ಬರುವ ಮೋದಿ ಆ ರಾಜ್ಯಕ್ಕೆ ಕಾಲಿಟ್ಟಿಲ್ಲ. ಲೋಕಸಭಾ ಚುನಾವಣೆಯ ವೇಳೆ ಇಡೀ ದೇಶದೆಲ್ಲೆಡೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ಸುತ್ತಾಡಿದ್ದ ಮೋದಿಯವರು ದೆಹಲಿಯಿಂದ ಕೇವಲ 2,500 ಕಿಲೋಮೀಟರ್ ದೂರ ಇರುವ ಮತ್ತು 2.5 ತಾಸುಗಳ ವಿಮಾನ ಪ್ರಯಾಣ ಅವಧಿ ತಗಲುವ ಮಣಿಪುರಕ್ಕೆ ಮಾತ್ರ ಕಾಲಿಡುವ ಧೈರ್ಯ ಮಾಡಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಕೇವಲ ವಿಡಿಯೋ ಸಂದೇಶದ ಮೂಲಕ ಮಣಿಪುರದ ಜನತೆಯ ಮತಯಾಚನೆ ಮಾಡಿದರು. 56 ಇಂಚಿನ ಎದೆಗಾರಿಕೆ ತಮ್ಮದೆಂದು ಹೇಳಿಕೊಳ್ಳುವ ನಮ್ಮ ಪ್ರಧಾನಿ ನಿಜಕ್ಕೂ ಅಷ್ಟೊಂದು ಪುಕ್ಕಲರೇ? ಅಷ್ಟಕ್ಕೂ ಜನಾಂಗೀಯ ಗಲಭೆಗಳು ಶುರುವಾದಾಗ ಕರ್ನಾಟಕದ ಗಲ್ಲಿಗಳಲ್ಲಿ ಸುತ್ತಾಡಿ ರೋಡ್ ಶೋಗಳನ್ನು ಮಾಡಿ ಮತಯಾಚಿಸಿದ ಮೋದಿ ಚುನಾವಣೆ ಮುಗಿದ ಮೇಲಾದರೂ ಅಲ್ಲಿಗೆ ಹೋಗಿ ಆ ರಾಜ್ಯದ ಜನರಿಗೆ ಅಭಯ ನೀಡಬೇಕಿತ್ತು. ಅದಕ್ಕೆ ತಡೆ ಒಡ್ಡಿದ್ದವರು ಯಾರು? ಅಲ್ಲಿ ತಮ್ಮದೇ ಸರ್ಕಾರ ಇದ್ದರೂ ಹಿಂಸಾಚಾರ ತಡೆಯಲು ಯಾಕೆ ಪ್ರಯತ್ನ ಮಾಡಿಲ್ಲ ಎಂಬ ಪ್ರಶ್ನೆಗಳಿಗೆ ಮೋದಿಯವರು ಉತ್ತರಿಸಿದ್ದರೆ ಅವರ ಬುಡಕಟ್ಟು ಜನರ ಕಲ್ಯಾಣ ಯೋಜನೆಗಳನ್ನು ಶ್ಲಾಘಿಸಬಹುದಿತ್ತು. ಆದರೆ ಜಾರ್ಖಂಡ್ ಬುಡಕಟ್ಟುಗಳ ಮೇಲಿನ ಪ್ರೀತಿ ಕಾಳಜಿ ಮಣಿಪುರ ಜನರ ಮೇಲೆ ಯಾಕಿಲ್ಲ ಎಂದು ಇಡೀ ದೇಶವೇ ಮೋದಿಯವರನ್ನು ಜಗ್ಗಿಸಿ ಕೇಳಬೇಕಿದೆ. ಮಣಿಪುರದ ರಿಜಿಬಮ್ ಜಿಲ್ಲೆಯಲ್ಲಿ ನವೆಂಬರ್ 7ರಂದು 31 ವರ್ಷದ ಬುಡಕಟ್ಟು ಮಹಿಳೆಯನ್ನು ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಲಾಗಿತ್ತು. ಮೃತದೇಹದ ಮರಣೋತ್ತರ ಪರೀಕ್ಷಾ ವರದಿ ಇದೀಗ ಬಹಿರಂಗವಾಗಿದೆ. ಅಲ್ಲಿ ಆಘಾತಕಾರಿ ಅಂಶಗಳು ಹೊರಬಿದ್ದಿವೆ. ಮಹಿಳೆಗೆ ಅತ್ಯಂತ ಕ್ರೂರವಾಗಿ ಹಿಂಸೆ ನೀಡಿರುವುದು ವರದಿಯಲ್ಲಿ ತಿಳಿದುಬಂದಿದೆ. ಮರಣೋತ್ತರ ಪರೀಕ್ಷೆ ಅಸ್ಸಾಂನ ಸಿಲ್ಚರ್ನ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನವೆಂಬರ್ 9ರಂದು ನಡೆದಿತ್ತು. ಮಹಿಳೆಯ ಕೈ ಕಾಲುಗಳು ಸೇರಿದಂತೆ ದೇಹದ ವಿವಿಧ ಭಾಗಗಳು ಇರಲಿಲ್ಲ. ಬಹುತೇಕ ಭಾಗಗಳು ಗುರುತು ಸಿಗದಷ್ಟು ಸುಟ್ಟು ಕರಕಲಾಗಿದ್ದವು. ಅತ್ಯಂತ ಕ್ರೂರ ರೀತಿಯಲ್ಲಿ ಆಕೆಯನ್ನು ಕೊಂದು ಹಾಕಲಾಗಿದೆ. ದೇಹದ 99% ಭಾಗಗಳು ಬೆಂಕಿಯಿಂದ ಸುಟ್ಟು ಹೋಗಿದ್ದವು. ಬೆಂಕಿಯ ತೀವ್ರತೆಗೆ ಎಲುಬುಗಳು ಸುಟ್ಟಿದ್ದವು.
ದೇಹದ ಒಂದೇ ಒಂದು ಅಂಗ ಸರಿಯಾಗಿ ಇರಲಿಲ್ಲ. ಆಕೆಯ ಗುಪ್ತಾಂಗದ ಭಾಗಗಳು ಮೈಕ್ರೋಸ್ಕೋಪಿಕ್ ಪರೀಕ್ಷೆಗೂ ಸಾಧ್ಯವಾಗಿಲ್ಲ. ಎಡಭಾಗದ ತೊಡೆಗೆ ಲೋಹದ ಮೊಳೆ ಜಡಿಯಲಾಗಿತ್ತು. ಊಹೆಗೂ ನಿಲುಕದ ರೀತಿಯಲ್ಲಿ ಚಿತ್ರಹಿಂಸೆ ನೀಡಿರುವುದು ಮೃತದೇಹದಲ್ಲಿ ಕಂಡುಬಂದಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಚಿತ್ರಹಿಂಸೆಗೂ ಮುನ್ನ ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದದ್ದಾಗಿ ಆಕೆಯ ಪತಿ ಹೇಳಿದ್ದಾರೆ. ಸ್ನೇಹಿತರೆ, 2023ರ ಮೇ ತಿಂಗಳಿನಿಂದ ಈಶಾನ್ಯ ರಾಜ್ಯ ಮಣಿಪುರದಲ್ಲಿ ನಡೆಯುತ್ತಿರುವ ಭೀಕರ ಜನಾಂಗೀಯ ಹಿಂಸಾಚಾರದಲ್ಲಿ ಇದುವರೆಗೆ 220ಕ್ಕೂ ಹೆಚ್ಚು ಜನರು ಹತ್ಯೆಗೀಡಾಗಿದ್ದಾರೆ. ಸಾವಿರಾರು ಜನರು ತಮ್ಮ ಮನೆಗಳನ್ನು ಕಳೆದುಕೊಂಡಿದ್ದಾರೆ. ನೂರಾರು ಕುಟುಂಬಗಳು ಪಕ್ಕದ ರಾಜ್ಯಗಳಿಗೆ ವಲಸೆ ಹೋಗಿವೆ. ರಿಜಿಬಂ ಪ್ರದೇಶದಲ್ಲಿ ಕಳೆದ ಜೂನ್ನಲ್ಲಿ ರೈತರೊಬ್ಬರ ಮೃತದೇಹ ಕತ್ತರಿಸಿ ಕೊಚ್ಚಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಈ ಘಟನೆಯ ನಂತರ ಅಲ್ಲಿಯವರೆಗೂ ಶಾಂತವಾಗಿದ್ದ ಈ ಪ್ರದೇಶದಲ್ಲಿ ಹಿಂಸಾಚಾರ ಭುಗಿಲೆದ್ದಿತ್ತು. ರಾಜ್ಯದ ಜನಸಂಖ್ಯೆಯ 40%ರಷ್ಟಿರುವ ನಾಗಾ ಮತ್ತು ಕುಕಿ ಬುಡಕಟ್ಟು ಸಮುದಾಯಗಳು ಬಹುಸಂಖ್ಯಾತ ಮೈತೇಯಿಗಳಿಂದ ಸಾಮೂಹಿಕ ಅತ್ಯಾಚಾರ, ಕೊಲೆಯಂತಹ ದುರಂತಕ್ಕೆ ಬಲಿಯಾಗುತ್ತಿದ್ದಾರೆ. ಬಹುಸಂಖ್ಯಾತ ಮೈತಿಗಳು ಈಗ ಅಲ್ಲಿ ಸಂತ್ರಸ್ತರೇ. ಬಿಜೆಪಿಯನ್ನು ಬೆಂಬಲಿಸುತ್ತಾ ಬಂದ ಸಮುದಾಯವದು. ಹಿಂಸಾಚಾರ ಶುರುವಾದ ಆರಂಭದಲ್ಲಿ ಸರ್ಕಾರವು ಅವರ ಬೆಂಬಲಕ್ಕೆ ನಿಂತಿತ್ತು. ಹಾಗೆ ಹಿಂಸಾಚಾರ ನಡೆಯಲು ಬಿಟ್ಟ ಪರಿಣಾಮ ಈಗ ಅಲ್ಲಿ ಯಾರೂ ನೆಮ್ಮದಿಯಿಂದ ಇಲ್ಲ. ಮೈತೇಯಿ ಸಮುದಾಯಕ್ಕೆ ಸೇರಿದ 6 ಮಂದಿಯ ಶವ ಅಸ್ಸಾಂ ಗಡಿಗೆ ಹೊಂದಿಕೊಂಡಿರುವ ನದಿಯಲ್ಲಿ ಶನಿವಾರ ಪತ್ತೆಯಾಗಿತ್ತು. ತಮ್ಮ ಜನಾಂಗದವರ ಸಾವಿಗೆ ನ್ಯಾಯಕ್ಕಾಗಿ ಆಗ್ರಹಿಸಿ ಶನಿವಾರ ಸಂಜೆ ದೊಡ್ಡ ಸಂಖ್ಯೆಯ ಪ್ರತಿಭಟನಾಕಾರರು ಮಣಿಪುರ ಮುಖ್ಯಮಂತ್ರಿ ಎನ್ ಬೀರೇನ್ ಸಿಂಗ್ ಅವರ ಖಾಸಗಿ ನಿವಾಸಕ್ಕೆ ನುಗ್ಗಲು ಯತ್ನಿಸಿದ್ದರು. ಇದರಿಂದ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿ ಭದ್ರತಾ ಪಡೆಗಳ ನಡುವೆ ದೊಡ್ಡ ಸಂಘರ್ಷವೇ ಏರ್ಪಟ್ಟಿತ್ತು. ಶನಿವಾರ ರಾಜ್ಯದ ರಾಜಧಾನಿ ಇಂಫಾಲ್ನಲ್ಲಿ ಶಾಸಕರನ್ನು ಭೇಟಿಯಾಗಲು ಹೆಚ್ಚಿನ ಸಂಖ್ಯೆಯ ಪ್ರತಿಭಟನಾಕಾರರು ಜಮಾಯಿಸಿದ್ದರು. ಅವರು 2 ಸಚಿವರು ಮತ್ತು 3 ಶಾಸಕರ ಮನೆಗಳ ಮೇಲೆ ದಾಳಿ ನಡೆಸಿದ್ದಾರೆ. ರಾಜ್ಯದ ಆರೋಗ್ಯ ಸಚಿವ ಹಾಗೂ ಆಹಾರ ಸಚಿವರ ಮನೆಗೆ ನುಗ್ಗಿದ ಹೋರಾಟಗಾರರು ರಸ್ತೆಯ ಅಕ್ಕಪಕ್ಕ ನಿಲ್ಲಿಸಿದ್ದ ವಾಹನಗಳಿಗೂ ಬೆಂಕಿ ಹಚ್ಚಿದರು. ಮತ್ತೊಂದೆಡೆ ಸಿಎಂ ಬೀರೇನ್ ಸಿಂಗ್ ಅಳಿಯ ಮತ್ತು ಶಾಸಕ ಆರ್.ಕೆ. ಇಮೋ ಸೇರಿ 3 ಶಾಸಕರ ಮನೆ ಮೇಲೆ ಉದ್ರಿಕ್ತ ಪ್ರತಿಭಟನಾಕಾರರು ದಾಳಿ ನಡೆಸಿದರು. ಸಂಘರ್ಷ ಪೀಡಿತ ಪ್ರದೇಶದಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಾರದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಹಲವು ಪೊಲೀಸ್ ಠಾಣೆ ಸರಹದ್ದುಗಳು, ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಸೇನಾ ವಿಶೇಷಾಧಿಕಾರ ಕಾಯ್ದೆ ಮರಳಿ ಜಾರಿಗೊಳಿಸಲಾಗಿದೆ. 5 ಜಿಲ್ಲೆಗಳಲ್ಲಿ ಸರ್ಕಾರ ಅನಿರ್ದಿಷ್ಟಾವಧಿಗೆ ನಿಷೇಧಾಜ್ಞೆ ಹೇರಿದೆ. ಅಲ್ಲದೆ ರಾಜ್ಯದ ಕೆಲವು ಭಾಗಗಳಲ್ಲಿ ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ. ಪರಿಸ್ಥಿತಿ ನಿಯಂತ್ರಿಸಲು ಅಸ್ಸಾಂ ರೈಫಲ್ಸ್, BSF ಮತ್ತು ಕಮಾಂಡೋಗಳು ಸೇರಿದಂತೆ ರಾಜ್ಯ ಪಡೆಗಳು ಅಶ್ರುವಾಯು ಮತ್ತು ರಬ್ಬರ್ ಬುಲೆಟ್ಗಳನ್ನು ಪ್ರಯೋಗಿಸಿದ್ದು 15ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದರು. ಶನಿವಾರ ಮತ್ತು ಭಾನುವಾರ ಭಾರೀ ಹಿಂಸಾಚಾರ ನಡೆದ ನಂತರ ಗೃಹ ಸಚಿವ ಅಮಿತ್ ಶಾ ಎಚ್ಚರಗೊಂಡಿದ್ದಾರೆ. ಉನ್ನತ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ. ಹಿಂಸಾಚಾರ ಪ್ರಕರಣಗಳ ತನಿಖೆಯನ್ನು NIAಗೆ ವಹಿಸಿದ್ದಾರೆ. ದೇಶದ ಗೃಹ ಮಂತ್ರಿಗಳು ಎಚ್ಚರಗೊಳ್ಳಲು ತಮ್ಮದೇ ಪಕ್ಷದ ಸರ್ಕಾರದ ಮಂತ್ರಿ, ಶಾಸಕರ ಮನೆಗೆ ಬೆಂಕಿ ಬೀಳಬೇಕಾಯಿತು. ಬುಡಕ್ಕೆ ಬೆಂಕಿ ಬಿದ್ದರಷ್ಟೇ ಇವರು ಎಚ್ಚರಗೊಳ್ಳೋದು ಎಂಬುದಕ್ಕೆ ಇದು ಸಾಕ್ಷಿಯಾಯಿತು. 2023ರ ಆಗಸ್ಟ್ನಲ್ಲಿ ಬಯಲಾದ ಮಣಿಪುರದ 2 ಕುಕಿ ಮಹಿಳೆಯರ ಬೆತ್ತಲ ಮೆರವಣಿಗೆಯ ವಿಡಿಯೋ ಸಂಸತ್ತಿನಲ್ಲಿ ಭಾರೀ ಕೋಲಾಹಲ ಎಬ್ಬಿಸಿತ್ತು. ಸಂಸತ್ತಿನಲ್ಲಿ ಪ್ರಧಾನಿ ಮೋದಿ ಉತ್ತರಿಸಬೇಕು ಎಂದು ವಿಪಕ್ಷಗಳು ಪಟ್ಟು ಹಿಡಿದಾಗಲೂ ಉದ್ದಟತನ ತೋರಿದ್ದರು. ವಿಪಕ್ಷಗಳ ಒತ್ತಡಕ್ಕೆ ಮಣಿದು ಸ್ಪೀಕರ್ ಚರ್ಚೆಗೆ ಅವಕಾಶ ನೀಡಿದಾಗಲೂ 2 ಮಂತ್ರಿಣಿಯರನ್ನು ಮುಂದೆ ಬಿಟ್ಟು ಚರ್ಚೆಯ ಹಾದಿಯನ್ನು ತಪ್ಪಿಸಿದರು. ಸ್ಮೃತಿ ಇರಾನಿ ಅವರಂತೂ ಮಣಿಪುರ ಮಹಿಳೆಯರಿಗೆ ಬಂದೊದಗಿದ ಸ್ಥಿತಿಗೆ ಮರುಗದೆ ಕಾಂಗ್ರೆಸ್ ಸರ್ಕಾರವಿರುವ ರಾಜ್ಯಗಳಲ್ಲಿ ನಡೆದ ಅತ್ಯಾಚಾರ ಪ್ರಕರಣಗಳನ್ನು ಎತ್ತಿ ಆಡಿಕೊಂಡಿದ್ದರಷ್ಟೇ. ಅದರಾಚೆ ಮಣಿಪುರದಲ್ಲಿ ನಡೆದ ಇಡೀ ನಾಗರಿಕ ಸಮಾಜ ತಲೆತಗ್ಗಿಸುವಂಥ ಘಟನೆಯ ಬಗ್ಗೆ ಚರ್ಚೆ ನಡೆಯಲೇ ಇಲ್ಲ. ಮಣಿಪುರದ ಹಿಂಸಾಚಾರ ಪೀಡಿತರ ರಕ್ಷಣೆಯ ಪರ ನಿಲ್ಲಬೇಕಿದ್ದ ಸಂಪುಟದ ಮಂತ್ರಿಗಳು ಮೋದಿಯವರ ಮೌನದ ಪರ ನಿಂತದ್ದು ವಿಪರ್ಯಾಸವೇ ಸರಿ. ಅದಾಗಿ ಮತ್ತೊಂದು ಲೋಕಸಭಾ ಚುನಾವಣೆ ನಡೆದು ಮೋದಿಯವರೇ ಪ್ರಧಾನಿಯಾಗಿ ಮುಂದುವರಿದಿದ್ದಾರೆ. ಬಹುತೇಕರು ಅದೇ ಖಾತೆಯಲ್ಲಿ ರಾರಾಜಿಸುತ್ತಿದ್ದಾರೆ. ಅದೇ ಪ್ರಕಾರ ಮಣಿಪುರವು ಅದೇ ಸ್ಥಿತಿಯಲ್ಲಿ ಮುಂದುವರಿದಿದೆ. ಮಣಿಪುರದ ಒಟ್ಟು ಜನಸಂಖ್ಯೆಯಲ್ಲಿ ಮೇಲ್ವರ್ಗ ಮೈತ್ರೇಯಿ ಸಮುದಾಯ 53%ರಷ್ಟಿದೆ. ಇವರು ಹೆಚ್ಚಾಗಿ ಇಂಫಾಲ್ ಕಣಿವೆಯಲ್ಲಿ ವಾಸವಾಗಿದ್ದಾರೆ. ಇನ್ನುಳಿದಂತೆ ನಾಗಾ ಮತ್ತು ಕುಕಿ ಸಮುದಾಯದ ಜನರು 40%ರಷ್ಟಿದ್ದು ಗುಡ್ಡಗಾಡು ಜಿಲ್ಲೆಗಳಲ್ಲಿ ನೆಲೆಸಿದ್ದಾರೆ. ಅವರಲ್ಲಿ ಬಹುತೇಕರು ಕ್ರೈಸ್ತರು ಮತ್ತು ವಲಸಿಗರು. ಈ ಕಾರಣಕ್ಕಾಗಿ ಜನಾಂಗೀಯ ದ್ವೇಷದ ಬೆಂಕಿಯನ್ನು ಆರಿಸದೆ ಉರಿಯುತ್ತಲೇ ಇರಲು ಬಿಟ್ಟಿರುವ ಆರೋಪವಿದೆ. ಜಾರ್ಖಂಡ್ನಲ್ಲಿ ಬುಡಕಟ್ಟು ಜನರ ಮತಕ್ಕಾಗಿ ಅಲೆದಾಡುತ್ತಿರುವ ಬಣ್ಣದ ಮಾತುಗಳನ್ನಾಡುತ್ತಿರುವ BJP ನಾಯಕರಿಗೆ ಮಣಿಪುರ ನೆನಪಾಗಿದ್ದು ತಮ್ಮದೇ ಸರ್ಕಾರದ ಮಂತ್ರಿಗಳ ಮನೆಗೆ ಬೆಂಕಿ ಬಿದ್ದಾಗ ಎಂಬುದು ಈ ದೇಶದ ಜನ ಅರ್ಥ ಮಾಡಿಕೊಳ್ಳಬೇಕು.
1.5 ವರ್ಷದಿಂದ ಅದೆಷ್ಟೋ ಮನೆಗಳು, ಜೀವಗಳು ದ್ವೇಷದ ಬೆಂಕಿಗೆ ಆಹುತಿಯಾಗಿವೆ. ಅನೇಕ ಕುಟುಂಬಗಳು ಛಿದ್ರಗೊಂಡಿವೆ. ಯುವಜನರ ಕನಸು ನುಚ್ಚು ನೂರಾಗಿದೆ. ಜೀವ ಉಳಿಸಿಕೊಳ್ಳಲು ಮನೆ ಮಠ ಬಿಟ್ಟು ಬೇರೆ ರಾಜ್ಯಗಳಿಗೆ ಹಲವರು ವಲಸೆ ಹೋಗಿದ್ದಾರೆ. ಆಗೆಲ್ಲ ತಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಎಂದು ತೆಪ್ಪಗಿದ್ದ ಒಕ್ಕೂಟ ಸರ್ಕಾರಕ್ಕೆ ಈಗಷ್ಟೇ ಬಿಸಿ ಮುಟ್ಟಿದೆ. 7 ಶಾಸಕರಿರುವ ಬಿಜೆಪಿ ಮಿತ್ರಪಕ್ಷ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಬೀರೇನ್ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲವನ್ನು ಭಾನುವಾರ ವಾಪಸ್ ಪಡೆದಿದೆ. ಆದರೆ ಬೀರೇನ್ ಸರ್ಕಾರಕ್ಕೇನೂ ತೊಂದರೆ ಇಲ್ಲ. 60 ಸಂಖ್ಯಾಬಲದ ವಿಧಾನಸಭೆಯಲ್ಲಿ ಬಿಜೆಪಿಯ ಬಲ ಈಗಲೂ 32 ಇದೆ. ಆದರೇನು ಬಂತು, ಅವರೇ ಈಗ ಮನೆಯಿಂದ ಹೊರಬರಲಾಗದ ಅಪಾಯ ತಂದೊಡ್ಡಿಕೊಂಡಿದ್ದಾರೆ. ಈ ಘಟನೆ ಕೆಲ ತಿಂಗಳ ಹಿಂದೆ ಪ್ರಧಾನಿಯನ್ನೇ ದೇಶ ತೊರೆಯುವಂತೆ ಮಾಡಿದ ಬಾಂಗ್ಲಾದೇಶದ ಜನದಂಗೆಯನ್ನು ನೆನಪಿಗೆ ತಂದಿದೆ. ಮಣಿಪುರದ ಹಿಂಸಾಚಾರದ ವಿಚಾರದಲ್ಲಿ ಮೋದಿ ಸರ್ಕಾರ ಸುದೀರ್ಘ 1.5 ವರ್ಷ ತೋರಿದ ನಿರ್ಲಕ್ಷ್ಯ ಅಕ್ಷಮ್ಯ. ಅದರ ಪರಿಣಾಮವಾಗಿ ಬೀರೇನ್ ಸರ್ಕಾರಕ್ಕೆ ಜನದಂಗೆಯನ್ನು ಎದುರಿಸುವ ದಿನ ಬಂದೊದಗಿದೆ. ಮುಂದೆ ಅದು ಯಾವ ರೂಪ ತಾಳಲಿದೆಯೋ ಕಾದು ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.